ಇವತ್ತು ನಮ್ಮ ಸಂವಿಧಾನವನ್ನು ತಂದುಕೊಟ್ಟಂತಹ ಮಹಾನ್ ಪುರುಷ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ. ಈ ಅಂಬೇಡ್ಕರ್ ಜಯಂತಿ ಇವತ್ತು ಭಾರಿ ವಿಜೃಂಭಣೆಯಿಂದ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಆಚರಣೆ ಮಾಡಿದ್ದೀವಿ. ವರ್ಷವೂ ಅಷ್ಟೇ, ಇಲ್ಲಿನೂ ಅಷ್ಟೇ, ಕಳಪನಹಳ್ಳಿಯಲ್ಲೂ ಇಲ್ಲಿ ಅತಿ ಹೆಚ್ಚು ದಲಿತರು ಇರ್ತಕ್ಕಂಥವ್ರು, ಎಲ್ಲ ಎಲ್ಲ ಜಾತಿ ಜನಾಂಗದವರು ಇದ್ರೂ ಇಲ್ಲಿ ಭಾರಿ ಅಚ್ಚುಕಟ್ಟಾಗಿ ಎಲ್ಲ ಅಣ್ಣ ತಮ್ಮಂದ್ರ ಥರ ಈ ವರ್ಷವೂ ಸುಮಾರು ವರ್ಷದಿಂದನೂ ಇಲ್ಲಿ ನಾವು ಒಂದು ಅಂಬೇಡ್ಕರ್ ಜಯಂತಿನ ಅಂಬೇಡ್ಕರ್ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಅದರ ಒಂದು ಇದಕ್ಕಾಗಿ ಅಂಬೇಡ್ಕರ್ ಜಯಂತಿನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಏನಪ್ಪ ಅಂದರೆ ಇವತ್ತು ನಮ್ಮ ಅಂಬೇಡ್ಕರ್ ಅವರು ಇವತ್ತು ಆ ಮಹಾನ್ ಪುರುಷರು ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ಇಡೀ ನಮ್ಮ ದೇಶ ಶಾಂತಿಯುತವಾಗಿದೆ. ಯಾಕಂದರೆ ಕಾರಣ ಏನಪ್ಪ ಅಂದರೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ಇವತ್ತು ನೋಡಿ ಒಬ್ಬರು ನಿಂತಿರೋ ದಲಿತ ಮಹಿಳೆ, ಈ ಅಮ್ಮನ ಇವತ್ತು ಅಧ್ಯಕ್ಷರಾಗಬೇಕಾದ್ರೆ ಕಾರಣ ಮಹಾನ್ ಪುರುಷ ಅಂಬೇಡ್ಕರ್ ಅವರಿಂದ. ಇವತ್ತು ನಾನು ಒಬ್ಬ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದೆ, ನಮಗೂ ಅದರ ಒಂದು ಸವಲತ್ತು ಕೊಡಬೇಕಂದ್ರೆ ಅದು ಅಂಬೇಡ್ಕರ್ ಅವರಿಂದನೇ. ಈ ಥರ ನೂರಾರು ಒಂದು ಇವತ್ತು ಜನ ಎಲ್ಲೋ ಒಂದು ತುಳಿತಕ್ಕೊಳಗಾಗಿರೋರಾಗ್ಬೋದು, ಯಾವುದೇ ಒಂದು ಇದಾಗಿರ್ಬೋದು, ಅವರೆಲ್ರಿಗೂ ಒಂದು ಸಂವಿಧಾನವನ್ನು ತಂದುಕೊಟ್ಟಂಥ ಮಹಾನ್ ಪುರುಷ ಯಾರಾದರೂ ಇದ್ದರೆ ಈ ದೇಶದಲ್ಲಿ ಮಹಾನ್ ವ್ಯಕ್ತಿ ಶ್ರೀ BR ಅಂಬೇಡ್ಕರ್ ಅವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಭಾರತ ಸದೃಢದತ್ತ ಸಾಗ್ತಾ ಇದೆ. ಇನ್ನೂ ಹೆಚ್ಚು ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಿಮ್ಮೆಲ್ಲರ ಕರ್ತವ್ಯ ಪಾಲಿಸಬೇಕಾಗಿದೆ. ಆ ಪಾಲನೆ ಮಾಡ್ಕೊಂಡು ನಾವು ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿ ಪಥದತ್ತ ಈ ಒಂದು ದೇಶ ಕೊಂಡೊಯ್ಯಬೇಕು ಅಂತ ಹೇಳ್ಬಿಟ್ಟು ಈ ಒಂದು 135ನೇ ಈ ಅಂಬೇಡ್ಕರ್ ಅವರ ಜನ್ಮದಿನದಂದು ನಾನು ಹೇಳ್ತಾ ತಮಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಡಾಕ್ಟರ್ BR ರಾಮ್ಜಿ ಅಂಬೇಡ್ಕರ್ ಅವರ ಜನ್ಮದಿನ 135ನೇ ಜನ್ಮದಿನನ ನಮ್ಮ ಕಾಳಪನಹಳ್ಳಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ನಮ್ಮ ಅಂಬೇಡ್ಕರ್ ಅನ್ನೋದು ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಜನಾಂಗಕ್ಕೂ ಎಲ್ಲರಿಗೂ ಸಮಾನತೆ ಹಕ್ಕನ್ನು ತಂದುಕೊಟ್ಟವರು. ಅವ್ರನ್ನ ಸ್ಮರಿಸುತ್ತಾ ಅವ್ರ ಗುಣಗಳನ್ನ ನಾವು ಹೆಜ್ಜೆ ಇಡುತ್ತಾ ಅವ್ರ ಗುಣಗಳನ್ನೂ ನಾವು ರೂಢಿಸ್ಕೊಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ಸಕಾರಾತ್ಮಕ ಶಕ್ತಿ ನಮಗಿದೆ. ಮತ್ತು ಅಂಬೇಡ್ಕರ್ ಅವರು ಜಾಸ್ತಿ ಪ್ರಥಮವಾಗಿ ವಕೀಲರಾಗಿದ್ದರು. ಮತ್ತು ಅವರು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ನಮ್ಮ ಜನಾಂಗ, ನಮ್ಮ ದಲಿತ ಸಮುದಾಯ ಇದೆಯಾ ಅವ್ರು ಯಾವತ್ತೂ ಗುಲಾಮರಾಗಿ ಬೆಳಿಬಾರ್ದು ಅಂದ್ಬಿಟ್ಟು ದೇಶ ವಿದೇಶಕ್ಕೆ ಹೋಗಿ ವಕೀಲರಾಗಿ ಬೆಳೆದಿದ್ರು. ಮತ್ತು ನಮ್ಮ ಲಿಖಿತ ರೂಪದಲ್ಲಿ ಸಂವಿಧಾನ ಬರ್ಕೊಟ್ರು. ಆ ಸಂವಿಧಾನದಿಂದ ನಾನು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮೆಂಬರಿಂದ ಅಧ್ಯಕ್ಷರಾಗಿದ್ರಿ. ಅದೆಲ್ಲ ನಮ್ಮ ಅಂಬೇಡ್ಕರ್ ಕೊಟ್ಟ ಸಂವಿಧಾನ. ಮತ್ತು ಹೆಣ್ಮಕ್ಳಿಗೆ ಎಲ್ಲರಿಗಿಂತ ಸಮಾನತೆ ಹಕ್ಕು ಇದೆ, ಗಂಡಸರು ಹೆಂಗಸರು ಯಾವುದರಲ್ಲೂ ಕೀಳಿಲ್ಲ, ಎಲ್ಲರಿಗೂ ಸಮಾನದ ಹಕ್ಕಿದೆ ಅಂತ ಅಂಬೇಡ್ಕರ್ ಸಂವಿಧಾನದಿಂದ ನಮಗೆ ಬಂದಿದೆ. ಇವತ್ತಿನ ದಿನ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಅಂದ ಕಾರಣ ನಮ್ಮ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಎಲ್ಲರಿಗೂ ಅಂತ ತಿಳಿಸ್ತಾ ಇದ್ದೀನಿ. ಅಂಬೇಡ್ಕರ್ ಅವರ 135ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಕಾಳಪನಹಳ್ಳಿ ಗ್ರಾಮದಲ್ಲಿ ವರ್ಷವೂ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀರಿ. ಯಾವಾಗಲೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಿ. ಈ ವರ್ಷ ಅದೇ ರೀತಿ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಿ. ಇಲ್ಲೆಲ್ಲ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಾಜಶೇಖರಣ್ಣವರು ಎಲ್ಲ ಸೇರ್ಕೊಂಡು ಚೆನ್ನಾಗಿ ಊರಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ವಿ. 2023ರಲ್ಲಿ ಸ್ಥಾಪನೆ ಮಾಡಿ ಮೇಲ್ಛಾವಣಿಯನ್ನು ಈ ವರ್ಷದಲ್ಲಿ ಹಾಕಿ ಪಂಚಾಯತಿಯಿಂದ ಎರಡೂ ಕೆಲಸನೂ ಪಂಚಾಯತಿಯಿಂದ ಮಾಡಿ ತುಂಬ ಚೆನ್ನಾಗಿದೆ. ನಮ್ಮ ತಾಲೂಕಲ್ಲೇ ಹೇಳ್ಬೇಕಂದ್ರೆ ಒಳ್ಳೆ ಲಕ್ಷಣವಾಗಿರೋಂಥ ಜಾಗನ ನಾವು ಹುಡುಕಿ ಚೆನ್ನಾಗಿ ಮಾಡಿಸಿದ್ರಿ. ಎಲ್ಲ ನಮ್ಮ ರಾಜಶೇಖರಣ್ಣವರು ಆಶೀರ್ವಾದ, ಪಂಚಾಯತಿಯಿಂದ ಎಲ್ಲ ಅವರು ಅನುದಾನಗಳು ಕೊಡಿಸಿ ಮಾಡಿಕೊಟ್ಟವ್ರೆ.